ನಿನ್ನೆ ಆರ್ ಸಿ ಬಿಗೆ ಅಂಪೈರ್ ಕೊಟ್ಟ ಒಂದೇ ಒಂದು ಬ್ಯಾಟ್ ಡಿಸಿಷನ್ ಇಂದ ಫ್ಯೂಚರ್ ಅಲ್ಲಿ ಆರ್ ಸಿ ಬಿಗೆ ಏನಾದ್ರೂ ಕಾಸ್ಟ್ಲಿ ಆಗುತ್ತಾ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಿನ್ನೆ ಆ ತರ ಒಂದು ವರ್ಸ್ಟ್ ಡಿಸಿಷನ್ ಕೊಟ್ಟಿದ್ದು. ಜೇಸನ್ ಹೋಲ್ಡರ್ ಬಾಲ್ ಆಡ್ಕೊಂಡು ಉಜ್ತಾ ಇದಾರೆ, ಆದ್ರೂ ಕೂಡ ಅದನ್ನ ಔಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಅಂಡ್ ನೆನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ನ ಹಾಕಿದೆ, ಇದು ಔಟಾ ನಾಟ್ ಔಟಾ ಅಂತ. ಆ ವಿಡಿಯೋ ಮಿನಿಮಮ್ ಇಲ್ಲಾಂದ್ರೂ ಇವಾಗ ನಾನು ನೋಡಿದಾಗ 1 ಮಿಲಿಯನ್ಗಿಂತ ಜಾಸ್ತಿ ಇತ್ತು. ಇವಾಗ ಎಷ್ಟೋಗಿದೆಯೋ ಗೊತ್ತಿಲ್ಲ. ಅಂಡ್ 2,000 ಆಲ್ಮೋಸ್ಟ್ ಕಮೆಂಟ್ಗಳಿತ್ತು. ಅದ್ರಲ್ಲಿ 2,000 ಕಮೆಂಟಲ್ಲಿ ನಾಟ್ ಔಟ್ ಅಂತಾನೆ ಇದೆ ಮಗ, ನಾಟ್ ಔಟ್ ಅಂತಾನೆ ಇದೆ. ಅಂಡ್ ನೀವು ಯೋಚನೆ ಮಾಡಿ ಎಷ್ಟು ಜನ ಆ ಒಂದು ಮ್ಯಾಚ್ನ ಎಷ್ಟು ಕ್ರೂಷಿಯಲ್ ಆಗಿ ತಗೊಂಡಿದ್ದಾರೆ, ಎಷ್ಟು ಇಂಪಾರ್ಟೆಂಟ್ ಆಗಿ ತಗೊಂಡಿದ್ದಾರೆ ಆ ಒಂದು ಕ್ಯಾಚ್ ಅಂತ, ಎಷ್ಟು ಅನಲೈಸ್ ಮಾಡಿದ್ದಾರೆ ಅಂತ. ಬಟ್ ಈ ನನ್ನ ಮಕ್ಕಳ ಅಂಪೈರಿಗೆ ಆ ಥರ ಟೆಕ್ನಾಲಜಿ ಕೊಟ್ಟರು ಕೂಡ ಅವ್ರಿಗೆ ಕಣ್ಣೇ ಕಾಣಿಸಲ್ವಾ ಅಂತ ಆ ಥರ ಒಂದು ಡಿಸಿಷನ್ ಆಗಿ ಕೊಟ್ಟಿದ್ದು. ಓಕೆ, ಅಂಡ್ ಇರ್ಫಾನ್ ಪಠಾಣ್ ನೆನ್ನೆ ಹೇಳಿದ್ದಾರೆ ಇದು ನಾಟ್ ಔಟ್ ಅಂತ. ಸೊ ಬ್ಯಾಡ್ ಡಿಸಿಷನ್. ಓಕೆ, ಬಟ್ ಇದು ಫ್ಯೂಚರಲ್ಲಿ ಆರ್ ಸಿ ಬಿಗೆ ಕಾಸ್ಟ್ಲಿ ಆಗದೇ ಇದ್ರೆ ಸಾಕು. ಬಿಕಾಸ್ ಪಾಯಿಂಟ್ಸ್ ಟೇಬಲ್ ಆರ್ ಸಿ ಬಿಗೆ ಅಡ್ವರ್ಟ್ ಆಗದೇ ಇದ್ರೆ ಸಾಕು. ಈ ಒಂದು ಸೀಸನ್ ಆಲ್ರೆಡಿ 4 ಟೀಮ್ ಆಲ್ರೆಡಿ ರೇಸಲ್ಲಿ ಇದ್ದಾರೆ, ಪ್ಲೇ ಆಫ್ ರೇಸಲ್ಲಿ. ಬಟ್ ಆರ್ ಸಿ ಬಿ ಈಗ ಸೆಕೆಂಡ್ ಪೊಸಿಷನ್ ಇದ್ದಾರೆ. ಅಂಡ್ ಇಲ್ಲಿ ನೋಡ್ತಾ ಇದ್ದಾರೆ ಪಾಯಿಂಟ್ಸ್ ಟೇಬಲ್, ಪಂಜಾಬ್ ಅವರು 8ರಲ್ಲಿ 6 ಗೆದ್ದರೆ ಇವರು ಆಲ್ಮೋಸ್ಟ್ ಪ್ಲೇ ಆಫ್ಗೆ ಫಿಕ್ಸು. ಬಿಕಾಸ್ 6ರಲ್ಲಿ 2 ಗೆದ್ದೇ ಗೆಲ್ತಾರೆ ಇವರಿರೋ ಫಾರ್ಮ್ಗೆ. ಬಟ್ ಲಾಸ್ಟ್ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಅಗೇನ್ಸ್ಟ್ ಇವರು ಸ್ವಲ್ಪ ಹರ್ಟ್ ಆಯಿತು. ಓಕೆ, ಆರ್ ಸಿ ಬಿ 9ರಲ್ಲಿ 6 ಆಡ್ಬಿಟ್ಟಿದ್ದಾರೆ, 6 ಗೆದ್ದಿದ್ದಾರೆ, 1 ಮ್ಯಾಚ್ ಜಾಸ್ತಿ ಆಗ್ಬಿಟ್ಟಿದೆ. ಆ್ಯಂಡ್ ನಮ್ಮದು ನೆಟ್ ನಿನ್ನೆ ಸಕ್ಕದಾಗಿತ್ತು, 1.90 ಎಷ್ಟೋ ಇತ್ತು. ಆ್ಯಂಡ್ ಇವತ್ತು 420 ಆಗ್ಬಿಟ್ಟಿದೆ ಆರ್ ಸಿ ಬಿ ಅವ್ರದ್ದು. ಲಾಸ್ಟ್ 2 ಮ್ಯಾಚ್ ಗೆಲ್ತೀವಿ, 1 ಮ್ಯಾಚ್ನ ಸೋಲ್ತೀವಿ, ಲಾಸ್ಟ್ 2 ಮ್ಯಾಚ್ನ ಗೆಲ್ತೀವಿ, ಮತ್ತೆ 1 ಮ್ಯಾಚ್ನ ಸೋಲ್ತೀವಿ. ಆಕ್ಚುಲಿ ಆರ್ ಸಿ ಬಿ ನಾನು ಲೇಸಿ ಮಾಡಿದ್ರು ಅಂತ ಅನ್ನಿಸ್ತಾ ಇದೆ. ಓವರ್ ಕಾನ್ಫಿಡೆಂಟ್ ಇಂದ ಇದ್ರು. ಬಿಕಾಸ್ ಈ ಒಂದು ಸೀಸನ್ ಜಿ ಟಿ ಅಗೇನ್ಸ್ಟ್ ನಾವು ಆಲ್ರೆಡಿ ಗೆದ್ದಿದ್ವಿ. ಸೊ ಈ ಒಂದು ರೀಸನ್ನಿಂದ ಆರ್ ಸಿ ಬಿ ಅವರು ಏನೋ ಒಂಥರ ಓವರ್ ಕಾನ್ಫಿಡೆಂಟ್, ಅಹಮದಾಬಾದಲ್ಲಿ ನಾವು ಕಪ್ಪು ಕೂಡ ಗೆದ್ಬಿಟ್ಟಿದ್ದೀವಿ ಲಾಸ್ಟ್ ಸೀಸನ್ನು, ಈ ಒಂದು ಸೀಸನ್ ಗೆದ್ಬಿಡ್ತೀವಿ ಅಂತ ಬಂದಿದ್ದು. ಅಂಡ್ ವಿರಾಟ್ ಕೊಹ್ಲಿ ಅವರು ಈ ಒಂದು ಸೀಸನ್ ಆರ್ ಸಿ ಬಿ ಹೆಂಗ್ ಕತೆ ಆಗಿದೆ ಅಂತ ಹೇಳಿದ್ರೆ ಎಲ್ಲ 3 ಮ್ಯಾಚ್ ಸೋತಿರೋದು ಫಸ್ಟ್ ಬ್ಯಾಟಿಂಗಿಂದ. ಅಂಡ್ ವಿರಾಟ್ ಕೊಹ್ಲಿ ಅವರು ಯಾವಾಗೆಲ್ಲ ಅಗ್ರೆಸಿವ್ ಕ್ರಿಕೆಟ್ನ ಆಡಕ್ಕೆ ಹೋಗಿದಾರಲ್ಲ ಫಸ್ಟ್ ಬ್ಯಾಟಿಂಗಲ್ಲಿ, ಅವಾಗ ಮ್ಯಾಚ್ ಹೋಗಿ ಹಾಕೊಂಡಿದೆ ಮಗ. ನಿನ್ನೆ ರವಾಡ ಆಗನೆಷ್ಟು ಒಂದೇ ಓವರಲ್ಲಿ 5 ಬೌಂಡ್ರಿನ ಹೊಡಿತಾರೆ. ಓಕೆನಾ, ಅದಾದ್ಮೇಲೆ ನೆಕ್ಸ್ಟ್ ರವಾಡ ಎತ್ಬಿಡ್ತಾರೆ ವಿರಾಟ್ ಕೊಹ್ಲಿ ವಿಕೆಟ್ನ. ಓಕೆ, ಅದಾದ್ಮೇಲೆ ವಿಕೆಟ್ ಕಡೆ ಯಾರು ನಿಂತ್ಕೊಳ್ಳಲ್ಲ, ಟಕ ಅಂತ ವಿಕೆಟ್ ಹೋಗ್ತಾ ಇರುತ್ತೆ, ಅದು ಮುಗೀತು. ಅಂಡ್ ಈ ಒಂದು ಪಾಯಿಂಟ್ಸ್ ಟೇಬಲ್ SRH ಅವರು ಕೂಡ ನೋಡ್ತಾ ಇದ್ದಾರೆ, ರೇಸಲ್ಲಿ ಇದ್ದಾರೆ. ರೇಸಲ್ಲಿ ಆಲ್ಮೋಸ್ಟ್ ಇವರು ಕೂಡ ಕನ್ಫರ್ಮ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಲಾಸ್ಟ್ 5 ಮ್ಯಾಚ್ನು ಕೂಡ ಗೆದ್ಕೊಂಡು ಬರ್ತಾ ಇದ್ದಾರೆ. SRH ಅಲ್ಲಿ ಪ್ರಫುಲ್ ಇಂಗೆ ಅಂಡ್ ಸಕೀಬ್ ಹುಸೇನ್ ಇಬ್ರು ಬೌಲರ್ಸ್ ಬಂದ್ಮೇಲಂತೂ SRH ಫುಲ್ ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಇನ್ನೊಬ್ಬ ಪ್ಲೇಯರ್ ಆಡ್ ಆಗಿರೋದು ಅದು ಪ್ಯಾಟ್ ಕಮಿನ್ಸು, ಇನ್ನಂತೂ ಫೈರ್ ಮಾಡ್ತಾರೆ ಅಂತ ಹೇಳ್ತೀನಿ. ಅಂಡ್ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಇವತ್ತು ಮ್ಯಾಚ್ ಇದೆ ಡೆಲ್ಲಿ ಕ್ಯಾಪಿಟಲ್ ಅಗೇನ್ಸ್ಟ್. ಸೊ ಇವತ್ತಿನ ಮ್ಯಾಚಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಗೆಲ್ಲಬೇಕು, ಆರ್ ಸಿ ಬಿಗೆ ಅಡ್ವಾಂಟೇಜ್ ಆಗಬೇಕು ಅಂತ ಹೇಳಿದ್ರೆ. ಬಿಕಾಸ್ ಆರ್ ಸಿ ಬಿಗೆ ಏನಾದರೂ ಪಾಯಿಂಟ್ಸ್ ಟೇಬಲ್ ಇವತ್ತು ಟಾಪ್ 2 ಕುತ್ಕೋಬೇಕು. ಸೊ ಟಾಪ್ 2 ಕುತ್ಕೊಂಡಿರೋದು ಏನಕ್ಕೆ ಅಂತ ಹೇಳಿದ್ರೆ ಆ ಒಂದು ರನ್ ರೇಟ್ರಿಂದ ಅಷ್ಟೇ. ಬಿಕಾಸ್ ಆರ್ ಸಿ ಬಿಗಳು 9 ಮ್ಯಾಚಸ್ ಆಡಿದ್ದಾರೆ, SRH 9 ಆಡಿದ್ದಾರೆ, ರಾಜಸ್ಥಾನ್ ರಾಯಲ್ಸ್ 9 ಆಡಿದ್ದಾರೆ, ಅದು ಬಿಡಿ. ಬಟ್ ಪಾಯಿಂಟ್ಸ್ ಟೇಬಲ್ ಸೆಕೆಂಡ್ ಪೊಸಿಷನ್ ಕುತ್ಕೋಬೇಕು ಅಂತ ಹೇಳಿದ್ರೆ ಇವತ್ತಿನ ಮ್ಯಾಚ್ನ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಗೆಲ್ಲಬೇಕು. ರಾಜಸ್ಥಾನ್ ರಾಯಲ್ಸ್ ಅವರು ಮೇಲ್ ಬಂದರೆ ಆರ್ ಸಿ ಬಿ ಸ್ವಲ್ಪ ಕೆಳಗೆ ಹೋಗ್ತಾರೆ 4ನೇ ಪೊಸಿಷನ್ಗೆ. ಬಿಕಾಸ್ ರಾಜಸ್ಥಾನ್ ರಾಯಲ್ಸ್ ಅವ್ರು ನೆಟ್ ಕೂಡ ಚೆನ್ನಾಗೇ ಇದೆ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಅಂಡ್ ಇವತ್ತಿಗೆ ಗೆದ್ದರೆ ಅವರು 7 ಮ್ಯಾಚ್ ಗೆದ್ದಂಗೆ ಆಗ್ಬಿಡುತ್ತೆ ಅದರಲ್ಲಿ. ಸೊ ಆಕ್ಚುಲಿ ನೆಕ್ಸ್ಟ್ ಆರ್ ಸಿ ಬಿಗೆ ಇನ್ನು 5 ಮ್ಯಾಚಸ್ ಇದೆ. 5 ಮ್ಯಾಚಸಲ್ಲಿ ಇನ್ನೆರಡು ಗೆದ್ದರೆ ನಾವು ಕೂಡ ಪ್ಲೇ ಆಫ್ಗೆ ಹೋಗ್ತೀವಿ. ಅಂಡ್ 5ನೇ ಟೀಮು ಜಿ ಟಿ ನಿನ್ನೆ ಆರ್ ಸಿ ಬಿ ಗೆದ್ಮೇಲೆ ಇವರಿಗೆ ಒಂದು ಕಾನ್ಫಿಡೆಂಟ್ ಬಂದಿದೆ, ನಾವು ಕೂಡ ಈ ಒಂದು ಪ್ಲೇ ಆಫ್ ರೇಸಲ್ಲಿ ಉಳ್ಕೋತೀವಿ ಅಂತ. 9ರಲ್ಲಿ 5 ಗೆದ್ದಿದ್ದಾರೆ. ಸೊ ಲಾಸ್ಟ್ 5 ಮ್ಯಾಚಲ್ಲಿ ನೋಡೋದಾದ್ರೆ 1 ಗೆದ್ದಿದ್ದಾರೆ, 2 ಸೋತಿದ್ದಾರೆ, 2 ಗೆದ್ಕೊಂಡು ಬರ್ತಾ ಇದ್ದಾರೆ. ಅಂಡ್ ಸಿ ಎಸ್ ಗೆ ಅಗೇನ್ಸ್ಟ್ ಕೂಡ ಫೈರ್ ಮಾಡಿ ಬರ್ತಾ ಇರೋದು. ಅಂಡ್ ಸಿ ಎಸ್ ಗೆ ಈ ಒಂದು ಸೀಸನ್ ಚಾನ್ಸ್ ಇದೆ ಅಂತ ಹೇಳಿದ್ರೆ ಆಕ್ಚುಲಿ ಡೌಟ್ ಇದೆ. ಯಾಕಂತ ಹೇಳಿದ್ರೆ ಇನ್ನಿರೋ 6 ಮ್ಯಾಚಸ್ಸಲ್ಲಿ 6ರಲ್ಲಿ ಇವರು 6ಕ್ಕೂ ಗೆಲ್ಲಬೇಕು, 6ನೂ ಕೂಡ ಗೆಲ್ಲಬೇಕು. ಯಾಕಂತ ಹೇಳಿದ್ರೆ 6 ಕೂಡ ಸಖತ್ ಇಂಪಾರ್ಟೆಂಟ್ ಮ್ಯಾಚಸ್ಗಳು. ಸಿ ಎಸ್ ಗೆ ಬರೋ ಎಲ್ಲ ಅಪೋನೆಂಟು ಕೂಡ ಫೈರ್ ಮಾಡ್ತಾ ಇದ್ದಾರೆ. ಅಂಡ್ ಡಿ ಸಿ ಕೂಡ ಚಾನ್ಸ್ ಇದೆ ಇವತ್ತಿನ ಮ್ಯಾಚ್ ಏನಾದರೂ ಗೆದ್ದರೆ. ಓಕೆ, ಡಿ ಸಿ ಏನಾದರೂ ಇವತ್ತಿನ ಮ್ಯಾಚ್ನ ಗೆದ್ದರೆ 9ರಲ್ಲಿ 4 ಗೆದ್ದಂಗೆ ಆಗುತ್ತೆ. ಆ್ಯಂಡ್ ಇನ್ನು 5 ಮ್ಯಾಚ್ ಉಳ್ಕೊಂಡಿರುತ್ತೆ. 5ರಲ್ಲಿ ಆಕ್ಚುಲಿ ಇವ್ರು 4 ಗೆದ್ದರೆ ಒಂದು ಪ್ಲೇ ಆಫ್ ರೇಸು ಕೂಡ ಬರ್ತಾರೆ. ಇವತ್ತು ಡಿ ಸಿ ಗೆಲ್ಲೇಬೇಕು, ಇವರು ಪ್ಲೇ ಆಫ್ಗೆ ಬರ್ತಾರೋ ಬಿಡ್ತಾರೋ. ಡಿ ಸಿ ಗೆದ್ದರೆ ಆರ್ ಸಿ ಬಿಗೆ ಸಖತ್ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ KKR MI LSG ಥ್ಯಾಂಕ್ ಯು ಗಾಯ್ಸ್, ನಿಮ್ಗಂತೂ ಈ ಒಂದು ಸೀಸನು ಪ್ಲೇ ಆಫ್ ರೇಸಲ್ಲಿ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ ಈ 3 ಟೀಮು ಕೂಡ 8 ಮ್ಯಾಚ್ನ ಆಡಿದ್ದಾರೆ. ಇನ್ನು ಉಳಿದಿರೋ 6 ಮ್ಯಾಚ್ನು ಕೂಡ ಗೆಲ್ಲೇಬೇಕು ಇವರು. ಓಕೆ, ನಾವು ಪ್ಲೇ ಆಫ್ ರೇಸಿಗೆ ಬರಬೇಕು, ಆ ಒಂದು ಕನಸನ್ನ ಕಾಣಬೇಕು. ಈ ಒಂದು ಸೀಸನ್ ಪ್ಲೇ ಆಫಲ್ಲಿ ಸ್ವಲ್ಪ ಕುತ್ಕೋಬೇಕು ಅಂತ ಹೇಳಿದ್ರೆ 6 ಗೆಲ್ಲೇಬೇಕು. ಸೊ ನನ್ನ ಪ್ರಕಾರ ಇದು ಚಾನ್ಸೇ ಇಲ್ಲ. ಏನು ಆರ್ ಸಿ ಬಿ ಅನ್ಕೋಬಿಟ್ಟವ್ರು ಇವರು. ಆರ್ ಸಿ ಬಿ ಏನೋ 1% ಚಾನ್ಸ್ ಇತ್ತು ಒಂದು ಟೈಮಲ್ಲಿ, ಅದನ್ನ ಗೆದ್ಕೊಂಡು ಬಂದಿದ್ರು. ಇವ್ರಿಗಂತೂ ಚಾನ್ಸೇ ಇಲ್ಲ. ಈ ಒಂದು IPL ಅಂತೂ ಅಷ್ಟು ಕಾಂಪಿಟೇಷನ್ ನಡೀತಾ ಇದೆ. ಆ್ಯಂಡ್ ಈ 4 ಟೀಮ್ ಆಲ್ಮೋಸ್ಟ್ ಪಂಜಾಬ್, ಆರ್ ಸಿ ಬಿ, SRH, RR ಈ ಒಂದು ಪ್ಲೇ ಆಫ್ಗೆ ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಚಾನ್ಸ್ ಇರೋದು ಜಿ ಟಿ ಮತ್ತು ಡಿ ಸಿ ಅವ್ರಿಗೆ. ಸಿ ಎಸ್ ಗೆ ಕೂಡ ನನ್ನ ಪ್ರಕಾರ ಚಾನ್ಸ್ ಇಲ್ಲ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸಿ ಎಸ್ ಗೆ ಕೂಡ ಅವರಿರೋ ಫಾರ್ಮ್ಗೆ, ಆ ಒಂದು ಮೈಂಡ್ ಸೆಟ್ಗೆ ಚಾನ್ಸ್ ಇಲ್ಲ ಈ ಒಂದು ಸೀಸನ್ ಪ್ಲೇ ಆಫ್ಗೆ ಬರೋದಕ್ಕೆ. ಆ್ಯಂಡ್ ಆರ್ ಸಿ ಬಿ ಅವ್ರದ್ದು ಕೂಡ ನೆಟ್ ರನ್ ಚೆನ್ನಾಗಿರೋದ್ರಿಂದ ಕಾರಣ ಈ ಒಂದು ಪಾಸಿಟಿವ್ ಸೆಕೆಂಡ್ ಪೊಸಿಷನ್ ಕೂತ್ಕೊಂಡಿರೋದು. 420 ನೆಟ್ ರನ್ ಇದೆ. ಓಕೆ ಅಷ್ಟೇ. ಸೊ ಎಲ್ಲರೂ 3 ಟೀಮು ಕೂಡ 12 ಪಾಯಿಂಟ್ಸ್ನ ತಗೊಂಡಿದ್ದಾರೆ. ಇವತ್ತು ಆರ್ ಸಿ ಬಿ
ಸೊ ಅಡ್ವಾಂಟೇಜ್ ಇರುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಏನಾದ್ರು ಗೆದ್ದರೆ. ಸೊ ನೋಡೋದು ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ, DC ವರ್ಸಸ್ ರಾಜಸ್ಥಾನ್ ರಾಯಲ್ಸ್? ಸೊ ಕಾಮೆಂಟ್ ಮಾಡಿ. ಸೊ RCBಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ನಮ್ಮ ಕನ್ನಡಿಗ KL ರಾಹುಲ್ ಏನೋ ಪರ್ಫಾರ್ಮ್ ಮಾಡ್ತೇವೆ ಇವತ್ತಿನ ಮ್ಯಾಚಲ್ಲಿ.